ದಾಮಿನಿ, ಅಳಬೇಡಮ್ಮ. ಒಂದೊಂದ್ಸಲ ನನಗೂ ಅಳಬಾರ್ದು ಅಂತ ಅನ್ಸತ್ತಮ್ಮ. ಆದ್ರೆ ಪ್ರತೀಕ್ ನಡ್ಕೊಳ್ಳೋ ರೀತಿ ನೋಡ್ತಿದ್ರೆ ಒಂದೊಂದ್ಸಲ ತಾಯಿಯಾಗಿ ನಾನು ಅವನ್ಗೆ ಒಳ್ಳೆ ಸಂಸ್ಕಾರ ಕಲ್ಸಿಲ್ವೇನೋ ಅಂತ ನನ್ನ ಮೇಲೆ ನನಗೆ ಕೋಪ ಬರುತ್ತೆ. ಹಾಗೆಲ್ಲ ಅಂದ್ಕೋಬೇಡ. ಮಕ್ಕಳು ವ್ಯಕ್ತಿತ್ವದಲ್ಲಿ ತಂದೆ ತಾಯಿನ ಅಳಿಯೋ ಕಾಲ ಯಾವಾಗ್ಲೂ ಹೊರಟೋಯ್ತು. ಅಂದ್ರೆ ಪ್ರತೀಕ್ ನನ್ ಮಗ ಆಗಿರೋದಕ್ಕೆ ತಾರೀಖ್ ಬಂದಿಲ್ಲ ಅಂತನಾ? ಅಯ್ಯೋ, ನಾನು ಹಾಗೆ ಹೇಳಿಲ್ಲಮ್ಮ. ನೀವ್ ಹಾಗೆ ಹೇಳಿದ್ರು ತಪ್ಪಿಲ್ಲ ಅಮ್ಮ. ಹಾಗ್ ನೋಡೋದಾದ್ರೆ ಅಗಸ್ತ್ಯನ ನಾನು ಕೆಲವೇ ವರ್ಷಗಳು ನೋಡ್ಕೊಂಡೆ. ಅವನ್ ಬೆಳೆದಿದ್ದೆಲ್ಲ ಹೊರಗಡೆನೆ. ಆದ್ರೂ ಅವನಿಗಿರೋ ಸಂಸ್ಕಾರ ಈ ಪ್ರತೀಕ್ಗೆ ಯಾಕಮ್ಮ ಬಂದಿಲ್ಲ? ಇವನು ರಾಯರ್ ಮಗನೇ ಅಲ್ವಾ? ಕಳ್ಳತನ ಮಾಡದೆ ದೊಡ್ಡ ತಪ್ಪು ಅಂತದ್ರಲ್ಲಿ ಆ ತಪ್ಪನ ಇನ್ನೊಬ್ರ ಮೇಲೆ ಹಾಕೋದು ಅಪರಾಧ ತಾನೆ. ಪ್ರತೀಕ್ಗೆ ಇದನ್ನೆಲ್ಲ ಅರ್ಥ ಆಗೋ ಹಾಗೆ ಹೇಳೋಣ ಅಂದ್ರೆ ಅವನ್ ಕೇಳೋ ಮನಸ್ಥಿತಿಲೇ ಇಲ್ಲ. ಅವನು ಮುಂಚಿಂದನೂ ಸ್ವಲ್ಪ ಮುಂಗೋಪಿ. ಅದು ಅಲ್ಲದೆ ವಯಸ್ಸಿನ ಹುಡುಗ ಅಲ್ವಾ? ಹಿಂದೆ ಮುಂದೆ ಯೋಚನೆ ಮಾಡಲ್ಲ. ಬೆಳೀತಾ ಬೆಳೀತಾ ಅವನಿಗೆ ಜೀವನನೇ ತಪ್ಪು ಸರಿಗಳು ಪಾಠ ಕಲಿಸುತ್ತೆ. ಅದೇ ನನಗಿರೋ ಭಯ ಅಮ್ಮ. ಅವನು ಸರಿ ಮಾಡ್ಕೊಳ್ದಿರೋ ತಪ್ಪೇನಾದ್ರೂ ಮಾಡ್ಬಿಟ್ರೆ ಏನ್ ಮಾಡೋದು? ತಾಯಿಯಾಗಿ ನಾನು ಅವನಿಗೋಸ್ಕರ ಯಾರ ಕಾಲಕ್ಕೆ ಬೇಕಾದ್ರೂ ಬಿದ್ದು ಕ್ಷಮೆ ಕೇಳ್ಬಿಡ್ತೀನಿ. ಆದ್ರೆ ರಾಯರ ಧರ್ಮಾಧಿಕಾರಿಯಾಗಿ ಯಾರ ಮುಂದೆ ಆದ್ರೂ ತಲೆ ತಗ್ಸೋದು ನಾವು ರಾಯರ್ಗ್ ಮಾಡೋ ಅವಮಾನ ಅಲ್ವಾ ಅಮ್ಮ? ನೊಂದ್ಕೊಂಡಷ್ಟು ನೋವು ಹೆಚ್ಚಾಗ್ತಾ ಹೋಗುತ್ತಮ್ಮ. ಅವನು ಕೇಳೋ ಮನಸ್ಥಿತಿಲಿದ್ದಾಗ ನೀನು ಮಾತಾಡೋ ಪ್ರಯತ್ನ ಮಾಡು. ಮೂರೂ ಜನ ಗಂಡು ಮಕ್ಕಳು ಸೇರ್ಕೊಂಡು ನಿನ್ ಕರಳನ್ನ ಕಿತ್ತು ತಿಂತಿದ್ದಾವೇನೋ ಅನ್ಸುತ್ತೆ ನನಗೆ. ಹೇಳ್ಕೊಳ್ಳೋಕ್ಕೂ ಆಗದೆ ಮುಚ್ಚಿಟ್ಕೊಳ್ಳೋಕ್ಕೂ ಆಗದೆ ನೀನು ಒಬ್ಬಳೇ ಕೊರಗ್ತಿದ್ದೀಯಲ್ಲಮ್ಮ. ತುಂಬಾ ದಿನದಿಂದ ನಾನು ಗಮನಿಸ್ತಾ ಇದ್ದೀನಿ. ನನ್ನ ಹತ್ರನೂ ಹೇಳ್ಕೊಳ್ಳೋಕ್ಕಾಗಲ್ವಾ? ಅಮ್ಮ, ಏನ್ ಹೇಳ್ತಿದ್ದೀರಾ? ಹೇಳ್ಬೇಕಾಗಿರೋದು ನೀನು. ಏನಾಯ್ತು? ನನಗ್ ಗೊತ್ತು ಸಮಸ್ಯೆನ ಬಗೆಹರಿಸೋಕಾಗಲ್ಲ ಅಂತ. ಆದ್ರೆ ಅದು ನನ್ನ ಅನುಭವಕ್ಕೆ ನಿಲುಕಿದ್ರೆ ಅದಕ್ಕೆ ಪರಿಹಾರನ ನಾನು ಹೇಳ್ತೀನಿ. ಅಮ್ಮ, ನೀವು ನನಗ್ ಕೊಟ್ಟಿರೋ ಶಕ್ತಿನೇ ಈ ಮನೆನ ಇವತ್ತವರೆಗೂ ಕಾಪಾಡ್ಕೊಂಡು ಬರೋದಕ್ಕಾಗಿದ್ದು. ಆದ್ರೆ ಕೆಲವೊಂದು ವಿಷಯನ ನನ್ನ ಕೈಯಲ್ಲಿ ಜೀರ್ಣಿಸ್ಕೊಳಕ್ ಆಗ್ತಿಲ್ಲ. ಸ್ವಲ್ಪ ದಿನಗಳ ಹಿಂದೆ ಗುರೂಜಿ ನನ್ನ ಹತ್ರ ಪ್ರಸ್ತಾಪ ಮಾಡಿರೋ ವಿಷಯನ ನಿಮ್ಗೂ ಹೇಳಿದೀನಲ್ವಾ? ಆ ಚಿಂತನ್ಗೆ ಭಕ್ತಿನ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ಹೇಳ್ತಿರೋದು. ಏನು? ಚಿಕ್ಕಿಗೂ ನಂಗೆ ಮದ್ವೆ ಮಾಡಿಸ್ತೀರಾ? ಸಾಧ್ಯನೇ ಇಲ್ಲ. ನಾನಿಷ್ಟೊಂದು ಅಳ್ತಾ ಇದ್ದೀನಿ. ಸಮಾಧಾನ ಮಾಡ್ಬೇಕು ತಾನೆ. ಚಕ್ಲಿನೋ ರಾಜುನೋ ಇದ್ದಿದ್ರೆ
ಕದ್ದು ಕೇಳಿಸ್ಕೊಳ್ಳೋ ಅಭ್ಯಾಸನ ನಿಂಗೆ? ಗೂಳಿ ಗೂಳಿ ಯಾವಾಗ ಬಂದೆ? ನನ್ ಮಾತ್ ಕೇಳಿಸ್ಕೊಂಡಿಲ್ಲ ತಾನೆ? ಸಾರಿ. ನೀನ್ ಯಾಕೆ ಸಾರಿ ಕೇಳ್ತಿದ್ಯಾ? ಹಾಗೆ ನಡ್ಕೋಬಾರ್ದಾಗಿತ್ತು. ಹೇಳು ಗುಳಿ, ನನ್ ಕಳ್ಳಿ ತರ ಕಾಣ್ತಾ ಇದ್ದೀನ? ನನ್ನನ್ನ ಕಳ್ಳಿ ಅಂತ ಅವ್ರು ಹೇಗೋ ಅನ್ಕೋತಾರೆ. ಅಳ್ಬೇಡ. ಅಳ್ದೆ ಮತ್ತೇನೋ ಮಾಡ್ಲಿ. ನಿನಗ್ ಗೊತ್ತಾ ಗುಳಿ, ನಮ್ಮಪ್ಪ ನಮ್ಮನ್ನ ಚಿಕ್ಕ ವಯಸ್ಸಲ್ಲಿ ಬಿಟ್ಟು ಹೋದಾಗ ಕೂಡ ಅಮ್ಮ ಕಷ್ಟಪಟ್ಟು ಸಾಕಿದ್ಲು. ಆಗ ನಮಗೆ ಹೊಟ್ಟೆ ತುಂಬಾ ಊಟ ಮಾಡೋಕೆ ಕಷ್ಟ ಇದ್ರು ಕೂಡ ಒಂದು ದಿನಾನು ಕಳ್ತನ ಮಾಡೋ ಬುದ್ಧಿನೇ ಬಂದಿಲ್ಲ. ಒಬ್ರನ್ನ ಬೇಡ್ಲಿಲ್ಲ. ಅಷ್ಟೇ ಯಾಕೆ, ದೇವಸ್ಥಾನದಲ್ಲಿ ಬರೋ ಮಂಗಳಾರತಿ ದುಡ್ಡು ಕೂಡ ಮುತ್ತೆ